ಇಂಗ್ಲಿಷ್ನಲ್ಲಿ ಡಬಲ್ ಕಾನ್ಸೊನೆನ್ಸ್ ಡಬಲ್ ವ್ಯಂಜನಗಳು ಬರುವ ಎಲ್ಲ ಮುಖ್ಯ ನಿಯಮಗಳು ಕಲಿಯೋಣ ಬನ್ನಿ. ಇಂಗ್ಲಿಷ್ನಲ್ಲಿ ಬರುವ ಎಲ್ಲ ಡಬಲ್ ವ್ಯಂಜನಗಳ ಡಬಲ್ ಕಾನ್ಸೊನೆಂಟ್ಸ್ ಸಂಪೂರ್ಣ ಪಟ್ಟಿ ಮತ್ತು ಅವುಗಳ ಉದಾಹರಣೆಗಳು. ಕನ್ನಡದ ಒತ್ತಕ್ಷರಗಳಂತೆ ಉದಾಹರಣೆಗೆ ಪ ಇವು ಕೆಲಸ ಮಾಡುತ್ತವೆ, ಆದರೆ ಇಂಗ್ಲಿಷ್ನಲ್ಲಿ ಉಚ್ಚರಿಸುವಾಗ ಇವುಗಳಿಗೆ ಅತಿ ಹೆಚ್ಚು ಒತ್ತು ನೀಡದೆ ಮೃದುವಾಗಿ ಸಿಂಗಲ್ ಸೌಂಡ್ನಂತೆ ಉಚ್ಚರಿಸಬೇಕು. ಈಗ ಬಿ ಗುಂಪು ಡಬಲ್ ಬಿ, RABBIT ರ್ಯಾಬಿಟ್, BUBBLE ಬಬಲ್, RIBBON ರಿಬನ್, HOBBY ಹಾಬಿ. ಈಗ ಡಬಲ್ ಸಿ ಗುಂಪು ACCIDENT ಆಕ್ಸಿಡೆಂಟ್, SOCCER ಸಾಕರ್, ACCEPT ಆಕ್ಸೆಪ್ಟ್. ಡಬಲ್ ಡಿ ಗುಂಪು LADDER ಲ್ಯಾಡರ್, MIDDLE ಮಿಡಲ್, SUDDEN ಸಡನ್, DADDY ಡ್ಯಾಡಿ. ಎಫ್ ಗುಂಪು ಅಂದರೆ ಡಬಲ್ ಎಫ್, COFFE ಕಾಫಿ, OFFICE ಆಫೀಸ್, CLIFF ಕ್ಲಿಫ್, STAFF ಸ್ಟಾಫ್. ಜಿ ಗುಂಪು ಅಂದರೆ ಡಬಲ್ ಜಿ, EGG ಎಗ್, BIGGER ಬಿಗರ್, GIGGLE ಗಿಗಲ್, BAGGAGE ಬ್ಯಾಗೇಜ್. ಕೆ ಗುಂಪು ಅಂದರೆ ಡಬಲ್ ಕೆ ಅಪರೂಪ, TREKKING ಟ್ರೆಕ್ಕಿಂಗ್ ಚಾರಣ ಬೆಟ್ಟ ಹತ್ತುವುದು. BOOKEPER ಬುಕ್ ಕೀಪರ್ ಲೆಕ್ಕಪತ್ರ ಇಡುವವನು. ಈಗ ಎಲ್ ಗುಂಪು ಡಬಲ್ ಎಲ್ ಅತಿ ಸಾಮಾನ್ಯ, BALL ಬಾಲ್, PILLOW ಪಿಲ್ಲೋ, YELLOW ಎಲ್ಲೋ, CALL ಕಾಲ್. ಈಗ ಎಮ್ ಗುಂಪು ಡಬಲ್ ಎಮ್, ಸಮರ್, SUMMER ಸಮರ್, HAMMER ಹ್ಯಾಮರ್, COMMENT ಕಮೆಂಟ್, GRAMMER ಗ್ರಾಮರ್. ಎನ್ ಗುಂಪು ಡಬಲ್ ಎನ್, DINNER ಡಿನ್ನರ್, FUNNY ಫನಿ, TUNNEL ಟನಲ್, WINNER ವಿನ್ನರ್. ಪಿ ಗುಂಪು ಡಬಲ್ ಪಿ, APPLE ಆ್ಯಪಲ್, HAPPY ಹ್ಯಾಪಿ, PUPPY ಪಪ್ಪಿ, PEPPER ಪೇಪರ್. ಆರ್ ಗುಂಪು ಡಬಲ್ ಆರ್, MIRROR ಮಿರರ್, CARROT ಕ್ಯಾರೆಟ್, BORROW ಬಾರೋ, MARRY ಮ್ಯಾರಿ. ಎಸ್ ಗುಂಪು ಡಬಲ್ ಎಸ್, CLASS ಕ್ಲಾಸ್, GLASS ಗ್ಲಾಸ್, DRESS ಡ್ರೆಸ್, SUCCESS ಸಕ್ಸಸ್. ಟಿ ಗುಂಪು ಡಬಲ್ ಟಿ, BUTTER ಬಟರ್, BOTTLE ಬಾಟಲ್, KITTEN ಕಿಟನ್, LETTER ಲೆಟರ್. ವಿ ಗುಂಪು ಡಬಲ್ ವಿ ಅತ್ಯಂತ ಅಪರೂಪ, SAWY ಸ್ಯಾವಿ, CHIWY ಚಿವಿ. ಝೆಡ್ ಗುಂಪು ಡಬಲ್ ಝೆಡ್, BUZZ ಬಜ್, PUZZLE ಪಜಲ್, DIZZY ಡಿಝಿ, BLIZZERD ಬ್ಲಿಝಾರ್ಡ್. ಪ್ರಮುಖ ನಿಯಮಗಳು ರೂಲ್ಸ್. ಇಂಗ್ಲಿಷ್ನಲ್ಲಿ ಯಾವುದೇ ವ್ಯಂಜನಗಳು ಡಬಲ್ ಅಕ್ಷರದಿಂದ ಶುರುವಾಗುವುದಿಲ್ಲ, ಅಂದರೆ ಪದದ ಆರಂಭದಲ್ಲೇ ಡಬಲ್ ಆಗುವುದಿಲ್ಲ. HJQWXY ಅಕ್ಷರಗಳನ್ನು ಸಾಮಾನ್ಯವಾಗಿ ಇಂಗ್ಲಿಷ್ ಪದಗಳಲ್ಲಿ ಡಬಲ್ ಮಾಡಲಾಗುವುದಿಲ್ಲ. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೇಕು. ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ ಅಂಜಿಕೆ ಹೋಗಿ ಕಾನ್ಫಿಡೆನ್ಸ್ ಬರಬೇಕು. ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪಂತ ನಿಮಗೆ ಗೊತ್ತಾಗಬೇಕು. ಹಾಗಾದರೆ ಏನು ಮಾಡಬೇಕು? ನಾನು ಕಳೆದ 32 ವರ್ಷಗಳಿಂದ 80,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ವೈಯಕ್ತಿಕವಾಗಿ ಕಲಿಸಿದ್ದೇನೆ. ಆ ಅನುಭವದಿಂದ ಹೇಳ್ತಾ ಇದ್ದೇನೆ, ನಾನು ನಿಮಗೆ ಮುಂದಿನ 3 ತಿಂಗಳಲ್ಲಿ ಖಂಡಿತವಾಗಿಯೂ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಸ್ತೇನೆ. ನನ್ನ ಫೀ ಕೇವಲ 899 ರೂಪಾಯಿ, 899 ಓನ್ಲಿ. ಅದನ್ನು ನೀವು ನನಗೆ UPI ಮೂಲಕ ನನ್ನ ನಂಬರಿಗೆ ಕಳಿಸಿದರೆ, ಯಾವಾಗ ಕಳಿಸ್ತೀರೋ ಆವಾಗಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಪ್ರತಿದಿನ ಬೆಳಿಗ್ಗೆ ನಾನು ನಿಮ್ಮ ವಾಟ್ಸಪ್ ನಂಬರಿಗೆ ನನ್ನ ಎಕ್ಸ್ಪ್ಲನೇಷನ್ 15 ನಿಮಿಷದ ಎಕ್ಸ್ಪ್ಲನೇಷನ್ ಕಳಿಸ್ತೇನೆ. ಅದನ್ನು ನೀವು ಕೇಳಬೇಕು, 2 ಸಲ 3 ಸಲ ಕೇಳಬೇಕು. ಪ್ರತಿ ವಿಡಿಯೋದಲ್ಲಿ ನಾನು ಎಲ್ಲ ವಿಷಯಗಳನ್ನು 2 ಸಲ ಹೇಳಿದ್ದೇನೆ ಮತ್ತು ನನ್ನ ಜೊತೆ ರಿಪೀಟ್ ಮಾಡಿ ಅಂತ ನಿಮಗೆ ಹೇಳ್ತೇನೆ. ಆಗ ನೀವು ಅದನ್ನು ನನ್ನ ಜೊತೆ ರಿಪೀಟ್ ಮಾಡಬೇಕು.
ಹೀಗೆ ನೀವು ಸತತ 3 ತಿಂಗಳು ಮಾಡಬೇಕು. ಹೀಗೆ 3 ತಿಂಗಳು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ ಅನ್ನುವ ಭರವಸೆ, ನಂಬಿಕೆ ನನಗಿದೆ.